ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹೇಳಕ್ಕೆ ಹೊರಟಿರೋ ವಿಷಯ ಅಂತಂದರೆ, ನಮ್ಮಲ್ಲಿ ಜಾತಿ ಅಂದರೆ ವರ್ಣ ಅಂದರೆ ಜಾತಿ ಅಂತ ಒಂದು ತಪ್ಪು ಕಲ್ಪನೆ ಕೆಲವರಲ್ಲಿ ಬೇರೂರಿ ಬಿಟ್ಟಿದೆ. ಅಲ್ಲ, ಅದಲ್ಲ. ಜಾತಿ ಅಂದರೆ ವರ್ಣ ಅಲ್ಲ. ಶ್ರೀಕೃಷ್ಣ ಪರಮಾತ್ಮ ವರ್ಣ ವ್ಯವಸ್ಥೆಯನ್ನು ಮಾಡಿದ್ದಾನೆ, ಹೌದು, ನಿಜ. ಅದು ಸಮಾಜದ ಒಳ್ಳೆಯತನಕ್ಕೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಅಂತ ಹೇಳಿದಾನಲ್ವಾ. ಅದು ಸಮಾಜದ ಒಳಿತಿಗಾಗಿ ಹೇಳಿದ್ದಾನೆ ವಿನಃ ಅವರು ಶ್ರೇಷ್ಠ ಇವರು ಕಡಿಮೆ ಹಾಗಲ್ಲ. ಈಗ ನಾವು ರಾಜ್ಯವನ್ನು ನಡೆಸೋಕೆ 3 ಭಾಗಗಳನ್ನು ಮಾಡ್ಕೊಂಡಿದ್ದೀವಿ ತಾನೆ. ರಾಜ್ಯಾಂಗ, ನ್ಯಾಯಾಂಗ, ಶಾಸಕಾಂಗ. ಎಲ್ಲವೂ ಬೇಕೇ ಬೇಕಲ್ವಾ ಮನುಷ್ಯನಿಗೆ ನೆಮ್ಮದಿಯಾಗಿ ಬಾಳೋದಕ್ಕೆ ಸಮಾಜದಲ್ಲಿ. ಅದೇ ಥರ ಈಗ ನಮಗೆ ಬೆರಳುಗಳು ಇರ್ತವೆ, 5 ಬೆರಳು. ಸೊ ಎಲ್ಲ ಒಂದೇ ಥರ ಇಲ್ಲ, ಬೇರೆ ಬೇರೆ ಇದ್ದಾವೆ. ಆದರೆ ಎಲ್ಲದೂ ನಮಗೆ ಬೇಕು. ಅದೇ ಥರ ಮನುಷ್ಯನ ದೇಹದಲ್ಲಿ ಕಾಲು, ಕೈ, ತಲೆ ಎಲ್ಲವೂ ಇದೆ. ಇದು ನಂಗೆ ಬೇಡ ಅಂತ ಯಾರಾದರೂ ಯಾವುದಾದ್ರೂ ಒಂದು ಅಂಗಕ್ಕೆ ಹೇಳ್ತೀವ, ಎಲ್ಲವೂ ಅಷ್ಟೇ ಇಂಪಾರ್ಟೆಂಟು. ಅದೇ ಥರ ಸಮಾಜದಲ್ಲಿ ಎಲ್ಲ ವರ್ಣದವರು ಬೇಕು. ಹುಟ್ಟಿನಿಂದ ಎಲ್ಲರೂ ಒಂದೇ. ಮನುಜ ಮತ ವಿಶ್ವಪಥ. ವಿಶ್ವಮಾನವರಾಗಬೇಕು ನಾವು ಕಮ್ಯುನಿಟಿ ಒಂಥರ ಲಿಮಿಟೆಡ್ ಇದು ಬೌಂಡ್ರಿ ಲೈನ್ ಹಾಕ್ಕೋಬಾರ್ದು. ವಿಶ್ವಮಾನವರಾಗಬೇಕು. ಮನುಷ್ಯ, ಮಾನವ ಕುಲ ಎಲ್ಲ ಒಂದೇ. ಋಷಿಗಳು ಅಂದರೆ ನಮಗೆಲ್ಲ ಭಾರಿ ಪೂಜ್ಯರು ತಾನೇ. ನಾವೆಲ್ಲ ಋಷಿ ಸಂತಾನ ಅಂತಲೇ ಹೇಳ್ಕೊತೀವಿ. ನಿಮ್ದು ಯಾವ ಗೋತ್ರ ಅಂದರೆ ಯಾವುದೋ ಒಂದು ಋಷಿ ಹೆಸರು ಹೇಳ್ತೀವಿ. ಈ ಋಷಿಗಳು ಕೂಡ ಎಲ್ಲರೂ ಬ್ರಾಹ್ಮಣರಲ್ಲ. ರಾಮಕೃಷ್ಣರು ಕೂಡ ಬ್ರಾಹ್ಮಣರಲ್ಲ. ಆದರೂ ಬ್ರಾಹ್ಮಣರು ಅವರನ್ನು ದೇವರು ಅಂತ ಪೂಜಿಸ್ತಾರೆ. ಅವರು ಕೂಡ ಬ್ರಾಹ್ಮಣೋ ಮಮ ದೇವತಾ ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬರಿಗೂ ಒಂದು ವೈಶಿಷ್ಟ್ಯ ಇರುತ್ತೆ. ಈ ಸಮಾಜದಲ್ಲಿ ವೈಶ್ಯರು, ವಾಣಿಜ್ಯೋದ್ಯಮಿಗಳು, ವ್ಯಾಪಾರಸ್ಥರು ಅವರೂ ಬೇಕು. ಗುರುಗಳು, ದೇವಸ್ಥಾನ ಅದೂ ಬೇಕು. ಸೈನಿಕರು ಅವರೂ ಬೇಕು. ಅದೇ ಥರ ವಜ್ರ ಸೂಚಕ ಉಪನಿಷತ್ತಿನ ಪ್ರಕಾರ ಕೆಲವು ಋಷಿಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇವತ್ತು ತಿಳ್ಕೊಳ್ಳೋಣ. ಋಷ್ಯಶೃಂಗರು ಅಂತ ಒಬ್ಬರಿದ್ದಾರೆ, ಇದ್ದರು. ಅವ್ರದ್ದು ದೇವಸ್ಥಾನ ಈಗ ಋಷ್ಯಶೃಂಗೇಶ್ವರ ಅಂತ ಶೃಂಗೇರಿಯಲ್ಲಿ ಮಾಡಿದ್ದಾರೆ. ಇವ್ರ ವೈಶಿಷ್ಟ್ಯ ಏನು ಅಂತಂದರೆ, ಇವರಿದ್ದಲ್ಲಿ ಬರಗಾಲ ಇರಲ್ಲ. ಎಲ್ಲಾದರೂ ಮಳೆ ಬಂದಿಲ್ಲ ಅಂದರೆ ಇವ್ರನ್ನ ಕರ್ಕೊಂಡು ಹೋಗ್ತಿದ್ರು. ಅಲ್ಲಿ ಅವರು ಕಾಲಿಟ್ಟರು ಅಂದರೆ ಮಳೆ ಬರೋದು. ಈ ಋಷ್ಯಶೃಂಗ ಅಂದರೆ ಸಮೃದ್ಧಿ ಅಂದರೆ ಋಷ್ಯಶೃಂಗ. ನೀವು ಹೋಗಿ ಪರೀಕ್ಷೆ ಮಾಡಿ ಬೇಕಾದರೆ ಶೃಂಗೇರಿಯಲ್ಲಿ ಶೃಂಗೇಶ್ವರ ಅಂತ ಒಂದು ದೇವಸ್ಥಾನ ಇದೆ. ಅಲ್ಲಿ ಹೋಗಿ ಏನಾದ್ರು ಕೇಳ್ಕೊಂಡು ಬನ್ನಿ. ಸೂನರ್ ಆರ್ ಲೇಟರ್, ಬೇಗನೆ ಆಗಲಿ ಲೇಟಾಗಿ ಆಗಲಿ ನಿಮ್ಮ ಕೆಲಸ ಆಗುತ್ತೆ. ಇದು ನನ್ನ ಅನುಭವ. ನೀವು ಹೇಳಿ, ನೀವು ಪರೀಕ್ಷೆ ಮಾಡಿ ನೋಡಿ ನೀವು ಹೇಳಿ. ಈ ಋಷ್ಯಶೃಂಗ ಅವ್ರು ಯಾರಾಗಾದರೆ ಇವರೇನು ಬ್ರಾಹ್ಮಣರ ಅಲ್ಲ. ಜಿಂಕೆಗಳನ್ನು ಹಿಡಿಯುವವರ ಜಾತಿಯಲ್ಲಿ ಹುಟ್ಟಿದವರು ಇವರು. ಆಮೇಲೆ ಕೌಶಿಕ ಋಷಿ ಹುಲ್ಲು ಕೊಯ್ಯುವ ಜಾತಿಗೆ ಸೇರಿದವರು. ಮತ್ತು ಜಂಬೂಕ ಮಹರ್ಷಿ ಅಂತ ಒಬ್ಬರು, ಅವರು ಏನು ಮಾಡ್ತಿದ್ರು, ನರಿಗಳನ್ನು ಹಿಡಿತಾ ಇದ್ರು. ಮತ್ತು ವಾಲ್ಮೀಕಿ, ಯಾರು ಇವ್ರ ಹೆಸರು ಕೇಳಿಲ್ಲ, ವಾಲ್ಮೀಕಿ ಋಷಿ. ಅವ್ರ ವೈಶಿಷ್ಟ್ಯ ಏನಂದರೆ, ರಾಮಾಯಣ ಬರೆದವರು ಅಷ್ಟೇ ಅಲ್ಲ, ರಾಮಾಯಣದ ಒಂದು ಭಾಗವೂ ಕೂಡ ಆಗಿದ್ದರು. ಲವಕುಶರು ಇವರ ಆಶ್ರಮದಲ್ಲೇ ಹುಟ್ಟಿದ್ದು. ಕಿರಾತಕರ ಒಂದು ಜಾತಿಗೆ ಸೇರಿದವರು ಇವರು. ಈತ ರಚಿಸಿದ ರಾಮಾಯಣ ಹಿಂದೂಗಳಿಗೆ ಪರಮ ಪವಿತ್ರವಾದ ಗ್ರಂಥ. ಈತರನ್ನ ಆದಿಕವಿ ವಾಲ್ಮೀಕಿ ಅಂತ ಗೌರವಿಸ್ತೀವಿ. ವಾಲ್ಮೀಕಿ ಜಯಂತಿ ಕೂಡ ಇವತ್ತು ನಾವು ಆಚರಿಸ್ತೀವಿ. ವ್ಯಾಸರು ಅಂದ್ಬಿಟ್ರೆ ಮೈ ರೋಮಾಂಚನ ಆಗುತ್ತಲ್ವಾ. ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ ಅಂತ ಹೇಳ್ತಾರೆ. ಇವರು ಹೇಳದೇ ಇರೋ ವಿಷಯನೇ ಇಲ್ಲ. ಇವತ್ತು ನೀವು ಯಾವುದೇ ಹೊಸ ವಿಷಯ ಹೇಳಿ, ಇವರು ಬರೆದಿರುವ ಗ್ರಂಥಗಳಲ್ಲಿ ಕೊಟ್ಟಿರುವಂಥ ಸಂದರ್ಭಗಳಿಗೆ ನಾವು ಅವನ್ನು ಹೋಲಿಸಬಹುದು. ನಥಿಂಗ್ ನ್ಯೂ ಅಂಡರ್ ಸನ್. ಈ ವ್ಯಾಸರು ಅಂತಂದರೆ ಮೀನುಗಳನ್ನು ಹಿಡಿಯುವ ಬೆಸ್ತರ ಜಾತಿಗೆ ಸೇರಿದವರು ಇವರು. ಹಿಂದೂಗಳಿಗೆ ಪರಮ ಪವಿತ್ರವಾದ ವೇದಗಳು ಇವರ ಮೂಲಕ ವಿಭಜಿಸಲ್ಪಟ್ವು. ದೇವರಿಂದ ಬಂದಿವೆ ಅವು ಅಂತ ಹೇಳ್ತೀವಿ. ಇವರು ಅದನ್ನು ಭಾಗ ಮಾಡಿದರು 4 ವೇದಗಳಾಗಿ. ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ, ಸಾಮವೇದ, ಹಾಗೆ. ಅದಕ್ಕೆ ಇವರಿಗೆ ವೇದಗಳನ್ನು ಭಾಗ ಮಾಡಿದವರು ಅಂತ ಹೇಳ್ತಾರೆ. ನಾವು ಋಷಿ ಪಂಚಮಿ ಅಂತ ಗಣೇಶ ಚತುರ್ಥಿಯ ಮಾರನೇ ದಿನ ಎಲ್ಲ ಋಷಿಗಳನ್ನು ನೆನೆಸ್ಕೊಂಡು ಪೂಜಿಸ್ತೀವಿ. ಅವರ ಸಾಧನೆ ಏನು, ಅವ್ರ ಹಿನ್ನೆಲೆ ಏನು ಅನ್ನೋದನ್ನು ನಾವು ಡಿಟೇಲಾಗಿ ತಿಳ್ಕೊಳ್ಳೋ ಅವಶ್ಯಕತೆ ಇದೆ ಇವತ್ತು. ಮತ್ತು ಇನ್ನು ಗೌತಮ ಋಷಿಗಳು ಅಂದರೆ ಮೊಲ ಹಿಡಿಯೋ ಜಾತಿಗೆ ಸೇರಿದವರು. ಆಮೇಲೆ ವಶಿಷ್ಠ ಋಷಿ ಒಬ್ಬ ಅಪ್ಸರೆಗೆ ಜನಿಸಿದವರು ಇವರು.
ಇವರ ಹೆಂಡತಿ ಕೂಡ ನಿಮ್ಮನ ಜಾತಿಗೆ ಸೇರಿದ ಮಹಿಳೆಯಾದ ಅರುಂಧತಿ ದೇವಿ. ಮದುವೆ ಆದವರಿಗೆಲ್ಲ ಗೊತ್ತಿರುತ್ತಲ್ವ, ಮದುವೆ ದಿನ ವಶಿಷ್ಠ ಅರುಂಧತಿ ನಕ್ಷತ್ರ ಅಂತ ತೋರಿಸ್ತಾರೆ. ಇವರಿಬ್ಬರು ಯಾವತ್ತೂ ಅಗಲದೇ ಇರುವಂತಹ ದಂಪತಿಗಳು. ಅವ್ರು ಹಾಗೇನೆ ಎಲ್ಲರದು ದಾಂಪತ್ಯ ಚೆನ್ನಾಗಿರಲಿ ಅಂತ ಅವರನ್ನು ನೆನೆಸ್ಕೊಂಡು ಮದುವೆ ದಿನ ಎಲ್ಲರಿಗೂ ಆ ನಕ್ಷತ್ರನ ತೋರಿಸ್ತಾರೆ. ಪ್ರತಿ ಪೂಜೆಯಲ್ಲಿ ಹಿಂದೂಗಳಿಂದ ಅರುಂಧತಿ ವಶಿಷ್ಠಾಭ್ಯಾಂ ನಮಃ ಅಂತ ಪೂಜೆಗಳನ್ನು ಸ್ವೀಕರಿಸ್ತಾರೆ ಈ ವಶಿಷ್ಠ ಅರುಂಧತಿ. ಇವರ ಮಗ ಯಾರು? ಶಕ್ತಿ. ಇವರ ಹೆಂಡತಿ ಸಹ ನಿಮ್ನ ಜಾತಿಗೆ ಸೇರಿದಾಕೆ ಚಾಂಡಾಲಾಂಗಿನಿ. ಇವರ ಮಗ ಪರಾಶರ ಮಹರ್ಷಿಗಳು. ಈತ ಬೆಸ್ತ ಮಹಿಳೆ ಮತ್ಸ್ಯಗಂಧಿಯನ್ನು ಸೇರಿ ವ್ಯಾಸನ ಜನನಕ್ಕೆ ಕಾರಣ ಆಗ್ತಾರೆ. ವ್ಯಾಸ ಮಹರ್ಷಿಯ ತಂದೆಯವರು ಪರಾಶರ ಮಹರ್ಷಿಗಳು. ಅವರ ತಾಯಿ ಬೆಸ್ತ ಮಹಿಳೆ ವ್ಯಾಸರ ತಾಯಿ. ಅಗಸ್ತ್ಯ ಋಷಿಗಳು ಮಣ್ಣಿನ ಪಾತ್ರೆಯಲ್ಲಿ ಹುಟ್ಟಿದಂಥವರು. ಮತಂಗ ಮಹರ್ಷಿಗಳು ನಿಮ್ನ ಕುಲದಲ್ಲಿ ಜನಿಸಿದ್ರು, ಬ್ರಾಹ್ಮಣರಾದರು. ಅವರವರ ತಿಳುವಳಿಕೆ, ಜ್ಞಾನ, ಅವರ ಆಚರಣೆ, ಅವರ ಧರ್ಮ, ಮನೋಧರ್ಮ ಇದರಿಂದ ಅವರ ಜಾತಿನೇ ವಿನಃ ಅವರ ಹುಟ್ಟಿನಿಂದ ಅಲ್ಲ. ಬ್ರಾಹ್ಮಣರು ಕೂಡ ಅವರ ಧರ್ಮ ಆಚರಣೆ, ನಾನು ಬ್ರಾಹ್ಮಣ ಬಿಡು ಅಂದ್ಕೊಳ್ಳೋ ಹಾಗಿಲ್ಲ. ಅವ್ರು ಯಾವ ರೀತಿ ಆಚರಣೆ ಮಾಡ್ತಾರೆ, ಯಾವ ಧರ್ಮ ಆ ಥರ ಅವ್ರದ್ದು ಹೋಗುತ್ತೆ. ಹಾಗೆ ನಾವು ವಿಂಗಡಿಸಬಹುದು. ಕಾಳಿದಾಸನನ್ನು ಮೊದಲುಗೊಂಡು ಎಷ್ಟೋ ಜನ ಮಹನೀಯರು ಮತಂಗ ಕನ್ಯೆಯನ್ನು ಆರಾಧನೆ ಮಾಡ್ತಾರೆ. ಮತಂಗ ಮಹರ್ಷಿಗಳು ನಿಮ್ನ ಕುಲದಲ್ಲಿ ಜನಿಸಿದ್ರು, ಬ್ರಾಹ್ಮಣರಾಗ್ತಾರೆ. ಈ ಥರ ಮಗಳೇ ಮಾತಂಗ ಕನ್ಯೆ. ಈ ಮಾತೆಯ ಉಪಾಸನೆಯನ್ನು ಮಾಡ್ತಾರೆ. ಆಕೆನೇ ಶ್ಯಾಮಲಾದೇವಿ. ಐತರೇಯ ಮಹರ್ಷಿ ಒಬ್ಬ ದಸ್ಯು ಮತ್ತು ಕಿರಾತಕ ದಂಪತಿಗಳಿಗೆ ಜನಿಸಿದವರು. ಆದರೆ ಇಂದಿನ ಲೆಕ್ಕಾಚಾರದಂತೆ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು. ಜನ್ಮತಃ ಬ್ರಾಹ್ಮಣನಲ್ಲ, ಆದರೆ ಆತ ಅತ್ಯುನ್ನತವಾದ ಬ್ರಾಹ್ಮಣ, ಶ್ರೇಷ್ಠ ಬ್ರಾಹ್ಮಣನಾದ. ಆತನ ಕೃತಿಗಳೇ ಐತರೇಯ ಬ್ರಾಹ್ಮಣ ಮತ್ತು ಐತರೇಯ ಉಪನಿಷತ್ತು. ಐತರೇಯ ಬ್ರಾಹ್ಮಣವು ಬಹಳ ಕ್ಲಿಷ್ಟವಾದುದು. ಋಗ್ವೇದವನ್ನು ಅರ್ಥ ಮಾಡಿಕೊಳ್ಳಲು ಇದು ಸಹಾಯಕವಾಗಿದೆ. ಐಲುಷ ಮಹರ್ಷಿ ಒಬ್ಬ ದಾಸಿ ಪುತ್ರ. ಆತ ಋಗ್ವೇದದ ಮೇಲೆ ದೀರ್ಘವಾದ ಅಧ್ಯಯನವನ್ನು ಮಾಡಿ ಬಹಳಷ್ಟು ವಿಷಯವನ್ನು ತಿಳಿದುಕೊಂಡ. ಆತನನ್ನು ಋಷಿಗಳೆಲ್ಲರೂ ಆಹ್ವಾನಿಸಿ ತಮ್ಮ ಆಚಾರ್ಯನನ್ನಾಗಿ ಮಾಡಿಕೊಂಡರು. ಸತ್ಯಕಾಮ ಜಾಬಾಲ ಮಹರ್ಷಿ ತುಂಬ ಪ್ರಸಿದ್ಧರಾದವರು ಇವರು ಸಹ. ಇವರು ಕೂಡ ಒಬ್ಬ ಪರಿಚಾರಿಕೆಯ ಮಗ. ತಂದೆಯ ಹೆಸರು ಕೂಡ ಗೊತ್ತಿರಲಿಲ್ಲ. ಕಡೆ ಪಕ್ಷ ತಂದೆಯ ಹೆಸರೇನು ಎಂದು ಕೂಡ ತಿಳಿದಿರಲಿಲ್ಲ. ಆದರೆ ತನ್ನ ಜ್ಞಾನದಿಂದ, ತನ್ನ ಆಚರಣೆಯಿಂದ, ತನ್ನ ಧರ್ಮದಿಂದ ಬ್ರಾಹ್ಮಣನಾದ. ಉನ್ನತವಾದ ಅಂಶಗಳಲ್ಲಿ ಹುಟ್ಟಿಯೂ ಸಹ ವರ್ಣಾಶ್ರಮ ಧರ್ಮಗಳನ್ನು ಅನುಸರಿಸದೇ ಇದ್ದವರು ಬ್ರಾಹ್ಮಣರಂತ ಹೇಳೋಕ್ಕಾಗೋದಿಲ್ಲ. ನಿಸ್ಸಂದೇಹವಾಗಿ ಅದರಿಂದ ಬಹಿಷ್ಕರಿಸಲ್ಪಡ್ತಾರೆ. ಅವರಲ್ಲಿ ಕೆಲವರು ಭೂದೇವಿಯ ಮಗ, ಕ್ಷತ್ರಿಯನಾದ ನರಕ, ರಾಕ್ಷಸನಾದ ನರಕಾಸುರ, ಬ್ರಹ್ಮನ ವಂಶಸ್ಥರಾದ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಮತ್ತು ರಾವಣರು ಸ್ವತಃ ಬ್ರಹ್ಮನ ಮಕ್ಕಳು. ಅವರು ಬ್ರಾಹ್ಮಣರಾದರೂ ಅವರು ರಾಕ್ಷಸರು ಅಂತ ಪರಿಗಣಿಸ್ತೀವಿ. ರಾವಣ, ಹಿರಣ್ಯಾಕ್ಷ, ಹಿರಣ್ಯಕಶಿಪು ಇದಕ್ಕೆ ಉದಾಹರಣೆ. ರಘುವಂಶದ ಮೂಲಪುರುಷನಾದ ರಘು ಮಹಾರಾಜನ ಮಕ್ಕಳಲ್ಲಿ ಒಬ್ಬನಾಗಿದ್ದ ಪ್ರವಿದ್ಧ, ಅವನು ರಾಕ್ಷಸನಾದ. ತ್ರಿಶಂಕು ಮಹಾರಾಜ ಕ್ಷತ್ರಿಯ, ಆದರೆ ಚಾಂಡಾಲನಾದ. ವಿಶ್ವಾಮಿತ್ರ ಕ್ಷತ್ರಿಯ, ಬ್ರಾಹ್ಮಣನಾದ. ಹುಟ್ಟಿನಿಂದ ವಿಶ್ವಾಮಿತ್ರ ಬ್ರಾಹ್ಮಣನಲ್ಲ, ಆದರೆ ಬ್ರಹ್ಮ ತೇಜೋ ಬಲಂ ಅಂತ ಅವನು ಪರೀಕ್ಷೆ ಮಾಡಿ ಕೊನೆಗೆ ಒಪ್ಕೋತಾನೆ. ಈತನ ವಂಶಸ್ಥರೇ ವಿಶ್ವಾಮಿತ್ರ ಗೋತ್ರದ ಬ್ರಾಹ್ಮಣರಾದರು. ವಿಶ್ವಾಮಿತ್ರನ ಮಕ್ಕಳಲ್ಲಿ ಕೆಲವರು ಬೇರೆ ಬೇರೆಯವರಾಗ್ತಾರೆ, ಎಲ್ಲರೂ ಬ್ರಾಹ್ಮಣರಾಗೋದಿಲ್ಲ. ಸ್ವತಃ ವಿಶ್ವಾಮಿತ್ರನೇ ಕ್ಷತ್ರಿಯ. ನವಬ್ರಹ್ಮರಲ್ಲಿ ಒಬ್ಬನಾದ ದಕ್ಷ ಪ್ರಜಾಪತಿಯ ಮಗ ಪೃಷಧ. ಬ್ರಹ್ಮಜ್ಞಾನವಿಲ್ಲದ ಕಾರಣ ಅವನು ಬ್ರಾಹ್ಮಣನಾಗಲಿಲ್ಲ. ನಿದಿಷ್ಟ ಮಹಾರಾಜನ ಮಗ ನಾಭ. ಇವನಿಗೆ ಕ್ಷಾತ್ರ ಜ್ಞಾನವಿಲ್ಲದ ಕಾರಣ, ವರ್ತಕ ಜ್ಞಾನವಿದ್ದ ಕಾರಣ ವೈಶ್ಯನಾಗಿ ಮಾರ್ಪಟ್ಟ. ಕ್ಷತ್ರಿಯರಾದ ರಥೋದರ, ಅಗ್ನಿವೇಶ, ಹರಿತ ಬ್ರಹ್ಮಜ್ಞಾನದ ಕಾರಣದಿಂದ ಬ್ರಾಹ್ಮಣರಾದರು. ಹರಿತನ ವಂಶೀಕರು ಅವನ ಹೆಸರನ್ನೇ ಹೊಂದಿ ಹರಿತಸ ಗೋತ್ರದ ಬ್ರಾಹ್ಮಣರೆನಿಸಿದ್ದಾರೆ. ನಮ್ಮದು ಹರಿತಸ ಗೋತ್ರ. ಶೌನಕ ಮಹರ್ಷಿಯ ಮಕ್ಕಳು 4 ವರ್ಣಗಳಿಗೆ ಸೇರಿದವರಾಗಿ ಬದಲಾದರು.
ಅದೇ ವಿಧವಾಗಿ ಗೃತ್ಸಮದ, ವೀತವ್ಯ, ವ್ಯತ್ಸಮತಿ ಇವರ ಮಕ್ಕಳು ಸಹ 4 ವರ್ಣಗಳಿಗೆ ಸೇರಿದವರಾದರು. ಇವರಲ್ಲಿ ಬಹಳಷ್ಟು ಜನ ವೇದ ಮಂತ್ರಗಳನ್ನು ಸಹ ರಚಿಸಿದವರಾಗಿದ್ದಾರೆ. ಹಿಂದೂ ಧರ್ಮವು ಜ್ಞಾನವನ್ನು ಅವಲಂಬಿಸಿದೆಯೇ ಹೊರತು ಜನನವನ್ನು ಅವಲಂಬಿಸಿಲ್ಲ, ಹುಟ್ಟನ್ನು ಅವಲಂಬಿಸಿಲ್ಲ. ಆದ್ದರಿಂದಲೇ ಋಷಿ ಮೂಲ, ನದಿ ಮೂಲ, ಸ್ತ್ರೀ ಮೂಲ ನೋಡಬೇಡಿ ಅಂತ ಹೇಳಿದ್ದು. ಹುಟ್ಟಿನಿಂದ ಬಂದದ್ದೆಲ್ಲ ಅಲ್ಲ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ ವರ್ಣಗಳು. ಯಾವು ಮೇಲಲ್ಲ, ಯಾವು ಕೀಳಲ್ಲ. ಕಾಲು, ಕೈ ಎಲ್ಲ ಅಂಗಗಳು ನಮಗೆ ಹೇಗೆ ಮುಖ್ಯವೋ, ಎಲ್ಲವೂ ಹೇಗೆ ಬೇಕು, ಹೇಗೆ ಸರಿಯಾಗಿ ಇರ್ತವೆ. ಅದೇ ಥರ ಸಮಾಜದಲ್ಲಿ ಇವರೆಲ್ಲ ಸರ್ವಿಸ್ ಓರಿಯೆಂಟೆಡ್ ಪೀಪಲ್. ಅವರಿಲ್ಲ ಅಂದರೆ ನಮಗೆ ಆಗೋದೇ ಇಲ್ಲ. ಹಾಲು ತಂದು ಹಾಕೋರು ಯಾರು, ಕೊರಿಯರ್ ತಂದು ಕೊಟ್ಟು ಹೋಗೋರು ಯಾರು, ತರಕಾರಿ ತಂದು ಕೊಡೋರು ಯಾರು. ಸಮಾಜದಲ್ಲಿ ಎಷ್ಟು ಜನರ ಋಣವನ್ನು ನಾವು ಪಡೆದಿರ್ತೀವಿ. ಹೇಳ್ತಾರಲ್ವ, ದೇವ ಋಣ, ಮನುಷ್ಯನಿಗೆ ಎಷ್ಟು ಋಣಗಳಿದ್ದಾವೆ ಅದೆಲ್ಲ ನಾವು ತೀರಿಸಬೇಕು. ದೇವ ಋಣ, ಋಷಿ ಋಣ, ಪಿತೃ ಋಣ, ಸಮಾಜದ ಋಣ. ಒಳ್ಳೆಯ ಮನಸ್ಸುಳ್ಳ ಪ್ರತಿ ವ್ಯಕ್ತಿಯು ಜ್ಞಾನಕ್ಕೆ ಅರ್ಹನೇ ಆಗ್ತಾನೆ. ಅವನವನ ಮನಸ್ಸು ಅದರ ಮೇಲಿಂದ ಅವನು ತನ್ನ ಧರ್ಮ ಆಚರಣೆ ಮಾಡ್ಕೊಂಡು ಹೋಗಬಹುದು, ಕರ್ಮವನ್ನು ಅನುಸರಿಸಬಹುದು. ಇವನು ಇದನ್ನೇ ಮಾಡಬೇಕು ಅಂತ ಯಾವ ರೂಲ್ಸು ಇಲ್ಲ. ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಎಲ್ಲವನ್ನೂ ಹೇಳ್ತಾನೆ. 18 ಅಧ್ಯಾಯದಲ್ಲಿ ಇದನ್ನೇ ಮಾಡು, ಇದನ್ನೇ ಬಿಡು ಅಂತ ಹೇಳೋದಿಲ್ಲ. ಕಡೆಗೆ ನಮಗೆ ಬಿಡ್ತಾನೆ ಅವನು. ಎಲ್ಲನೂ ನಿಮ್ಮ ಮುಂದೆ ಇಟ್ಟಿದ್ದೀನಿ, ಆಯ್ಕೆ ನಿಮ್ಮದು ಅಂತ. ಕಮಲ ಕೆಸರಲ್ಲೇ ಹುಟ್ಟುತ್ತೆ. ನಾವು ಕಮಲ ತಗೊಂಡು ದೇವರಿಗೆ ಪೂಜೆ ಮಾಡೋದಿಲ್ವಾ? ಕಮಲ ತುಂಬ ಇಷ್ಟ ಅಲ್ವಾ ದೇವರಿಗೆ? ಒಳ್ಳೆಯ ಮನಸ್ಸುಳ್ಳ ಪ್ರತಿ ವ್ಯಕ್ತಿಯೂ ಸಹ ಜ್ಞಾನಕ್ಕೆ ಅರ್ಹನೇ ಆಗ್ತಾನೆ. ಆದ್ದರಿಂದ ಹೀನಂ ದೂಷಯತಿ ಇತಿ ಹಿಂದೂ. ಹಿಂದೂ ಅಂದರೆ ಏನು? ಹೀನವಾದದ್ದನ್ನು ನಾವು ದೂಷಿಸ್ತೀವಿ, ದೂರ ಇಡ್ತೀವಿ, ಒಳ್ಳೆಯದನ್ನು ಆಯ್ದುಕೊಳ್ತೀವಿ. ಇದೇ ಹಿಂದೂ ಧರ್ಮದ ಅರ್ಥ, ಹಿಂದೂ ಪದದ ಅರ್ಥ.